ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ಇವತ್ತೊಂದು ಸ್ಪೆಷಲ್ ಸ್ಮೂದಿ ಜೊತೆ ನಾನು ನಿಮ್ಮೊಂದಿಗಿದ್ದೀನಿ. ಎಲ್ರಿಗೂ ಇಷ್ಟ ಆಗುವಂತಹ ಒಂದು ಸ್ಮೂದಿ ರೆಸಿಪಿ ಇದು. ಸೂಪರ್ ಟೇಸ್ಟ್ ಕೊಡುತ್ತೆ. ಒಂದ್ಸಲ ಮಾಡಿ ಕುಡಿದ್ರೆ ಪುನಃ ಪುನಃ ಮಾಡಿ ಕುಡಿಬೇಕು ಅಂತ ಅನಿಸುತ್ತೆ, ಅಷ್ಟೊಂದು ಟೇಸ್ಟಿ ಆಗಿರುತ್ತೆ. ಸೊ ಯಾರು ಮಿಸ್ ಮಾಡಬೇಡಿ, ಖಂಡಿತ ಒಂದ್ಸಲ ಟ್ರೈ ಮಾಡಿ, ಟೇಸ್ಟ್ ಮಾಡಿ. ಆಮೇಲೆ ಫಸ್ಟ್ ಟೈಮ್ ಈ ಚಾನಲ್ ನೋಡ್ತೀರೋ ಒಂದ್ಸಲ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಅದರ ಪಕ್ಕದಲ್ಲಿರೋ ಬೆಲ್ ಐಕನ್ನು ಕ್ಲಿಕ್ ಮಾಡಿ, ಅದರಲ್ಲಿ ಬರುವ ಆಲ್ ಆಪ್ಷನಿಗೂ ಕ್ಲಿಕ್ ಮಾಡಿ. ಆವಾಗ ನಾನು ಹಾಕುವ ಹೊಸ ಹೊಸ ವಿಡಿಯೋಸ್ಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಬನ್ನಿ ಈ ಸ್ಮೂದಿ ಹೇಗೆ ಮಾಡೋದಂತ ನೋಡೋಣ. ಸ್ಮೂದಿ ಮಾಡೋದಕ್ಕೆ ನಾನಿಲ್ಲಿ ಒಂದು ಕ್ಯಾರೆಟ್ ತಗೊಂಡಿದ್ದೀನಿ. ಆಮೇಲೆ ನೋಡಿ, ಇಷ್ಟು ಪಪಾಯ ತಗೊಂಡಿದ್ದೀನಿ. ಚೆನ್ನಾಗಿ ಕಟ್ ಮಾಡಿ ಅದರ ಸ್ಕಿನ್ ಎಲ್ಲ ರಿಮೂವ್ ಮಾಡಿ ತಗೊಂಡಿದ್ದೀನಿ. ಇದು ಚೆನ್ನಾಗಿ ಹಣ್ಣಾದ ಪಪಾಯ ಆಗಿರಬೇಕು. ಆಮೇಲೆ ಸ್ವಲ್ಪ ಕ್ಯಾಶ್ಯೂನಟ್, ಸ್ವಲ್ಪ ಬಾದಾಮು, 1 ಕಪ್ ಹಾಲು. ಇದು ನೆಕ್ಸ್ಟ್ ನಾನಿಲ್ಲಿ ಫ್ರೀಸ್ಡ್ ಇವಾಪರೇಟೆಡ್ ಮಿಲ್ಕ್ ತಗೊಂಡಿದ್ದೀನಿ. ಅಂದರೆ ಹಾಲು ಚೆನ್ನಾಗಿ ಕುದಿಸಿದಾಗ ಸ್ವಲ್ಪ ದಪ್ಪ ಆಗುತ್ತೆ. ಅದನ್ನು ಆರಿದ ಮೇಲೆ ಫ್ರೀಸರಲ್ಲಿಟ್ಟು ಈ ರೀತಿ ಮಾಡಿಟ್ಕೊಂಡಿದ್ದೀನಿ. ಇದು ತುಂಬ ಟೇಸ್ಟ್ ಆಗುತ್ತೆ. ಈ ಸ್ಮೂದಿಗೆ ಇದನ್ನು ಆ್ಯಡ್ ಮಾಡಿದರೆ ನೋಡಿ ಈ ರೀತಿ ಇರುತ್ತೆ. ಇದು ಸೂಪರ್ ಟೇಸ್ಟ್ ಕೊಡುತ್ತೆ ಈ ರೀತಿ ಮಾಡಿದರೆ. ನೆಕ್ಸ್ಟ್ ನಾವು ಇದಕ್ಕೆ ಶುಗರ್ ಆ್ಯಡ್ ಮಾಡಬೇಕು. ಶುಗರ್ ನಾವು ಟೇಸ್ಟ್ ನೋಡ್ಕೊಂಡು ಆ್ಯಡ್ ಮಾಡಬೇಕು. ಕೆಲವರಿಗೆ ಜಾಸ್ತಿ ಬೇಕಾಗ್ಬೋದು, ಇನ್ನು ಕೆಲವರಿಗೆ ಕಡಿಮೆನೂ ಬೇಕಾಗ್ಬೋದು. ನೋಡಿದರೆ ನಾನು ಈ ರೀತಿ ಸ್ಟೀಮಲ್ಲಿ ಬೇಯಿಸ್ತಾ ಇದ್ದೀನಿ. ಅಂದರೆ ಕೆಳಗಡೆ ಸ್ವಲ್ಪ ನೀರು ಬಿಸಿ ಆಗ್ತಾ ಇದೆ, ಅದರ ಮೇಲ್ಗಡೆ ಈ ರೀತಿ ಇಟ್ಬಿಟ್ಟು ಕ್ಯಾರೆಟ್ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ, ಕ್ಯಾಶ್ಯೂನಟ್, ಬಾದಾಮು. ಓಕೆ, ಇದನ್ನು ಮುಚ್ಚುತ್ತಾ ಇದ್ದೀನಿ. ನೋಡಿ, ಇವಾಗ 10 ಮಿನಿಟ್ಸ್ ಆಗಿದೆ. ನಾನು ಇದನ್ನು ಆಫ್ ಮಾಡ್ತಾ ಇದ್ದೀನಿ. ಓಕೆ, ನೋಡಿ ಚೆನ್ನಾಗಿ ಕುಕ್ ಆಗಿದೆ. ನೆಕ್ಸ್ಟ್ ಇದು ಸ್ವಲ್ಪ ಹೊತ್ತು ಆರಿದ ಮೇಲೆ ನಾವು ಇದನ್ನು ಗ್ರೈಂಡ್ ಮಾಡೋಣ. ನೆಕ್ಸ್ಟ್ ಒಂದು ಮಿಕ್ಸಿ ಜಾರ್ ತಗೊಳ್ಳಿ. ಅದಕ್ಕೆ ಮೊದಲು ನಾವಿಲ್ಲಿ ಕಟ್ ಮಾಡಿಟ್ಟ ಪಪ್ಪಾಯ ಆ್ಯಡ್ ಮಾಡೋಣ. ಆಮೇಲೆ ಕುಕ್ ಮಾಡಿದ ಕ್ಯಾರೆಟ್, ಬೇಯಿಸಿಟ್ಟ ಕ್ಯಾಶ್ಯೂನಟ್, ಬಾದಾಮ್. ಇಲ್ಲಿ ಸ್ವೀಟ್ಗೆ ಎಷ್ಟು ಬೇಕೋ ಅಷ್ಟು ಶುಗರ್ ಆ್ಯಡ್ ಮಾಡ್ಕೊಳ್ಳಿ. ಇಲ್ಲಿ ನೀವು ಶುಗರ್ ಆ್ಯಡ್ ಮಾಡೋದಕ್ಕೆ ಇಷ್ಟ ಇಲ್ಲ ಅಂದರೆ ಹನಿ ಆ್ಯಡ್ ಮಾಡ್ಬೋದು, ಜೇನು ಆ್ಯಡ್ ಮಾಡ್ಬೋದು, ಜೇನುತುಪ್ಪ. ಆರು ಟೀ ಸ್ಪೂನ್ ಶುಗರ್ ಆ್ಯಡ್ ಮಾಡ್ಕೊಂಡಿದ್ದೀನಿ. ಮೊದಲು ಫ್ರೀಸ್ ಮಾಡಿಟ್ಟ ಹಾಲು ಆ್ಯಡ್ ಮಾಡ್ತೀನಿ. ಇಷ್ಟು ನಾನು ಗ್ರೈಂಡ್ ಮಾಡಿ ತರ್ತೀನಿ, ಯಾಕಂದರೆ ಒಮ್ಮೆಲೆ ಹಾಲೆಲ್ಲ ಆ್ಯಡ್ ಮಾಡಿದರೆ ಅದು ಗ್ರೈಂಡ್ ಆಗಲ್ಲ. ಸೊ ಮೊದಲು ಇದನ್ನು ಚೆನ್ನಾಗಿ ಪೇಸ್ಟ್ ಮಾಡಿ ತರ್ತೀನಿ ನಾನು. ಪೇಸ್ಟ್ ಆಗಿದೆ ನೋಡಿ. ಅದಕ್ಕೆ ನಮ್ಮ ಹಾಲು ಆ್ಯಡ್ ಮಾಡೋಣ. 1 ಕಪ್ ಹಾಲು ತಗೊಂಡಿದ್ದೀನಿ. ಇದನ್ನು ಹಾಕ್ಬಿಟ್ಟು ಒಂದು 2 ರೌಂಡು ಗ್ರೈಂಡ್ ಮಾಡೋಣ. ಪಪಾಯ ಕ್ಯಾರೆಟ್ ಸ್ಮೂದಿ ಇಲ್ಲಿ ರೆಡಿ ಆಗಿದೆ ನೋಡಿ, ಈ ರೀತಿ ಇದೆ. ಇದನ್ನು ಗ್ಲಾಸಿಗೆ ಹಾಕ್ಬಿಟ್ಟು ಸರ್ವ್ ಮಾಡೋಣ. ನೋಡಿ, ಇಷ್ಟು ತಿಕ್ಕಾಗಿದೆ ಇದು. ಇಲ್ಲಿ ನಾನು 1 ಗ್ಲಾಸ್ಗೆ ಸ್ವಲ್ಪ ಐಸ್ ಕ್ರೀಮ್ ಹಾಕ್ತಾ ಇದ್ದೀನಿ. ಗಾರ್ನಿಶ್ ಆಪ್ಷನಲ್, ಬೇಕಿದ್ರೆ ಮಾತ್ರ ಆ್ಯಡ್ ಮಾಡ್ಕೊಳ್ಳಿ. ಇದು ಪ್ಲೇನ್ ಆಗಿ ಮಾಡ್ತಾ ಇದ್ದೀನಿ. ಸ್ವಲ್ಪ ಗಾರ್ನಿಶ್ ಮಾಡ್ಕೊಳ್ಳೋಣ ಇದರ ಮೇಲ್ಗಡೆ. ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಟ್ರೈ ಮಾಡಿ, ಮನೆಯಲ್ಲಿ ಟೇಸ್ಟ್ ಮಾಡಿ. ಹೇಗಾಗಿದೆ ಅಂತ ಫೀಡ್ಬ್ಯಾಕ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓಕೆ, ಥ್ಯಾಂಕ್ ಯು.